ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಚಕ್ರದ ಉಗಮ ಹಾಗೂ ಶ್ರೀಚಕ್ರದ ಮಹಿಮೆಯ ಕುರಿತಾದ ನಾನಾ ಕಥಾನಕಗಳಿವೆ. ಅದರಲ್ಲೂ ಶ್ರೀಚಕ್ರ ಸ್ಥಾಪನೆಯಾಗಿದ್ದು ಅತಿ ಹೆಚ್ಚಾಗಿ ಶ್ರೀ ಶಂಕರಾಚಾರ್ಯರಿಂದಲೇ. ಆದರೆ ಈ ಸಂಚಿಕೆಯಲ್ಲಿ ಹೇಳೋಕೆ ಹೊರಟಿರುವ ಶ್ರೀಯಂತ್ರ ಈ ಜಗತ್ತಿನಲ್ಲಿಯೇ ಅತಿ ದೊಡ್ಡದೆಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಆದರೆ ಈ ಶ್ರೀಯಂತ್ರವನ್ನು ಪ್ರತಿಷ್ಠಾಪಿಸಿರೋದು ಇತ್ತೀಚೆಗೆ, ಅಂದರೆ ಸುಮಾರು 8 ವರ್ಷಗಳ ಹಿಂದೆ. ನಿಜಕ್ಕೂ ಇದೊಂದು ನಮ್ಮ ಭಾರತೀಯ ಧಾರ್ಮಿಕ ಪರಂಪರೆಗೆ ಹಿಡಿದ ಕೈಗನ್ನಡಿ ಅಂದ್ರೂ ತಪ್ಪಾಗಲಾರದು. ಅಷ್ಟಕ್ಕೂ ಆ ಶ್ರೀಚಕ್ರ ಇರೋದೆಲ್ಲಿ, ಏನದರ ವಿಶೇಷ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಉತ್ತರಾಖಂಡ ಚಾರ್ಧಾಮ್ ಯಾತ್ರೆಗಳಿಗೆ ಹೆಸರುವಾಸಿಯಾದ ಸುಪ್ರಸಿದ್ಧ ಸ್ಥಳ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಮತ್ತು ಬದರಿನಾಥ ಸನ್ನಿಧಿಗಳು ತಲೆತಲಾಂತರದಿಂದ ನೆಲೆ ನಿಂತಿರುವ ಪುಣ್ಯ ಸ್ಥಳ. ಈ ದೇವಾಲಯಗಳ ವಿಶೇಷತೆ ಅಂದರೆ ವರ್ಷದಲ್ಲಿ ಬರೀ 6 ತಿಂಗಳಷ್ಟೇ ದರ್ಶನಕ್ಕೆ ತೆರೆಯಲಾಗತ್ತೆ. ಹಾಗಾಗಿ ಪ್ರತಿ ವರ್ಷ ಆ 6 ತಿಂಗಳು ಮಾತ್ರ ಲಕ್ಷಾಂತರ ಯಾತ್ರಾರ್ಥಿಗಳು ಇಲ್ಲಿಗೆ ಭೇಟಿ ನೀಡ್ತಾರೆ. ಈ ಪುರಾಣ ಪ್ರಸಿದ್ಧ ಪುಣ್ಯ ಭೂಮಿಯನ್ನ ದೇವರ ನಾಡು ಅಂತ ಕರೀತಾರೆ. ಇದಕ್ಕೆ ಕಾರಣ ಪ್ರಾಚೀನ ಕಾಲದಿಂದಲೂ ಅಲ್ಲಿ ದೇವಾನುದೇವತೆಗಳು ಮತ್ತು ಋಷಿ ಮುನಿಗಳು ನೆಲೆಸಿ ತಮ್ಮ ತಪೋಬಲದಿಂದ ಮತ್ತಷ್ಟು ಪರಿಶುದ್ಧಗೊಳಿಸಿದ್ರು ಅನ್ನೋದು ಪ್ರತೀತಿ. ಉತ್ತರಾಖಂಡವನ್ನ ಪ್ರಾಕೃತಿಕ ಸೊಬಗಿನಿಂದ ಕಂಗೊಳಿಸುವ ಆಧ್ಯಾತ್ಮಿಕ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಹಾಗೂ ಭಕ್ತಾದಿಗಳ ತನುಮನ ತಣಿಸುತ್ತೆ ಇಲ್ಲಿನ ನೈಸರ್ಗಿಕ ಸೊಬಗು. ಪ್ರತಿ ವರ್ಷ ಲಕ್ಷಾಂತರ ಯಾತ್ರಾರ್ಥಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇಲ್ಲಿ ನೆಲೆ ನಿಂತ ಶಕ್ತಿಗಳಿಗೆ ಮೊರೆ ಹೋಗಿ ತಮ್ಮ ಜೀವನವನ್ನ ಹಸನಾಗಿಸುವಂತೆ ಭಕ್ತಿಯಿಂದ ಪ್ರಾರ್ಥಿಸಿ, ಭಕ್ತಿಯಿಂದ ಪೂಜಾ ಕೈಂಕರ್ಯದಲ್ಲಿ ತೊಡಗಿ ಧನ್ಯತೆಯನ್ನು ಪಡೆದುಕೊಳ್ತಾರೆ. ಅಲ್ಲದೆ ಉತ್ತರಾಖಂಡದಲ್ಲಿ ತನುಮನ ಸೆಳೆಯುವ ಪ್ರಸಿದ್ಧ ಆಶ್ರಮಗಳಿವೆ. ಇಂತಹ ಪ್ರಸಿದ್ಧ ಯಾತ್ರಾ ಸ್ಥಳಗಳ ಪೈಕಿ ಒಂದು ಆಲ್ಮೋರಾದ ಸುಂದರ ಕಣಿವೆಗಳಲ್ಲಿದೆ. ಇಲ್ಲಿಗೆ ಪ್ರವಾಸಿಗರು ಭಕ್ತಾದಿಗಳು ವರ್ಷದ ಎಲ್ಲ ದಿನವೂ ಭೇಟಿ ನೀಡುತ್ತಾರೆ. ತಮ್ಮ ದೇಹಾರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಯೋಗ ಮತ್ತು ಧ್ಯಾನದ ಮೊರೆ ಹೋಗ್ತಾರೆ. ಈ ಆಧ್ಯಾತ್ಮಿಕ ಸ್ಥಳವೇ ಡೋಲಾಶ್ರಮ. ಇದನ್ನ ಶ್ರೀ ಕಲ್ಯಾಣಿಕಾ ಹಿಮಾಲಯ ದೇವಸ್ಥಾನ ಅಂತಲೂ ಕರೀತಾರೆ. ಈ ದೇವಾಲಯದ ವಿಶೇಷತೆ ಏನು ಅನ್ನೋದನ್ನು ಗಮನಿಸಿದರೆ, ಉತ್ತರಾಖಂಡದ ಆಲ್ಮೋರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಡೋಲಾಶ್ರಮ ಹಚ್ಚ ಹಸಿರಿನ ವನಸಿರಿಯ ಗರ್ಭದಲ್ಲಿ ಬೆಟ್ಟಗಳ ತಪ್ಪಲಿನಲ್ಲಿ ತಲೆ ಎತ್ತಿ ನಿಂತಿದೆ. ಇಲ್ಲಿನ ಸೊಬಗನ್ನ ಕಂಡರಂತೂ ಎಂಥವರಾದರೂ ಮಂತ್ರ ಮುಗ್ಧರಾಗದೇ ಇರದು. ಯೋಗ ಮತ್ತು ಧ್ಯಾನಕ್ಕಾಗಿ ನಿರ್ಮಿಸಲಾದ ಈ ಆಶ್ರಮ ಆಧ್ಯಾತ್ಮಿಕ ನಂಬಿಕೆಯ ಪ್ರತೀಕವೂ ಹೌದು. ಇನ್ನು ಡೋಲಾಶ್ರಮ ಸ್ಥಾಪನೆಯಾದದ್ದು 1991ರಲ್ಲಿ. ಇಲ್ಲಿನ ಮುಖ್ಯ ಪ್ರಾಧಾನ್ಯತೆ ಅಂದರೆ ಯೋಗ ಮತ್ತು ಧ್ಯಾನವನ್ನು ಕಲಿಸೋದು ಮಾತ್ರವಲ್ಲ, ವೈದಿಕ ಶಿಕ್ಷಣವನ್ನು ಒದಗಿಸೋದು. ಅಷ್ಟೇ ಅಲ್ಲದೆ ಬಡ ಕುಟುಂಬಗಳ ಮಕ್ಕಳಿಗಾಗಿ ಸಂಸ್ಕೃತ ಕಲಿಸುವ ಗುರುಕುಲವನ್ನು ಕೂಡ ನಿರ್ವಹಿಸಲಾಗ್ತಿದೆ. ಈ ಆಶ್ರಮದ ಮುಖ್ಯ ಅರ್ಚಕ ಬಾಬಾ ಕಲ್ಯಾಣ್ ದಾಸ್ ಜಿ ಮಹಾರಾಜ್. ಇಲ್ಲಿ ಕೇವಲ ಸಾಧು ಸಂತರಿಗಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಇಲ್ಲಿಗೆ ತೆರಳಿ ಯೋಗ ಮತ್ತು ಧ್ಯಾನಾಭ್ಯಾಸವನ್ನು ಮಾಡಬಹುದು. ಈಗ ಎಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆದಿದೆ ಅಂದರೆ ದೇಶ ವಿದೇಶಗಳಿಂದಲೂ ಸಾವಿರಾರು ಮಂದಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇಲ್ಲಿಗೆ ಬಂದವರು ತಿಂಗಳಾರುಗಟ್ಟಲೆ ಇಲ್ಲಿಗೆ ವಾಸ್ತವ್ಯ ಹೂಡಿ ಮಾನಸಿಕ ಸ್ವಾಸ್ಥ್ಯ ಹಾಗೂ ಆಧ್ಯಾತ್ಮಿಕ ಉನ್ನತಿಯ ಸಾಧನೆಯಲ್ಲಿ ತೊಡಗಿಕೊಳ್ತಾರೆ. ಇನ್ನು ಈ ಆಧ್ಯಾತ್ಮಿಕ ಕೇಂದ್ರವನ್ನು ಉತ್ತರಾಖಂಡದ 5ನೇ ಧಾಮ ಅಂತಲೂ ಕರೀತಾರೆ. ಇದಕ್ಕೆ ಕಾರಣ ಅಂದರೆ ಇಲ್ಲಿರುವ ಶ್ರೀಯಂತ್ರ. ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀಯಂತ್ರವು ವಿಶ್ವದಲ್ಲೇ ಅತಿ ದೊಡ್ಡ ಮತ್ತು ಅತ್ಯಂತ ತೂಕದ ಶ್ರೀಯಂತ್ರ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. 8 ಲೋಹಗಳಿಂದ ಮಾಡಲ್ಪಟ್ಟ ಶ್ರೀಯಂತ್ರವು ಸುಮಾರು 1.5 ಟನ್ ಅಂದರೆ 1500 kg ತೂಕವಿದ್ದು 3.5 ಅಡಿ ಎತ್ತರ ಇದೆ. ಈ ಯಂತ್ರದ ಪ್ರತಿಷ್ಠಾಪನಾ ಕಾರ್ಯ ಏಪ್ರಿಲ್ 18, 2018ರಂದು ಪ್ರಾರಂಭವಾಗಿ ಅದೇ ತಿಂಗಳು ಏಪ್ರಿಲ್ 29ರಂದು ಪೂರ್ಣವಾಗುತ್ತೆ. ಇದೀಗ ಈ ಶ್ರೀಯಂತ್ರವೇ ಈ ಆಶ್ರಮದ ಪ್ರಮುಖ ಆಕರ್ಷಣೆಯ ಕೇಂದ್ರಬಿಂದು. ಇದರ ಜೊತೆಗೆ ಯಾತ್ರಾರ್ಥಿಗಳು, ಭಕ್ತಾದಿಗಳು, ಪ್ರವಾಸಿಗರ ಮೂಲ ದೃಷ್ಟಿಯೂ ಹೌದು. ಅಲ್ಲದೆ ಈ ಆಶ್ರಮದ ಮತ್ತೊಂದು ಆಕರ್ಷಣಾ ವಸ್ತುವೆಂದರೆ ಇಲ್ಲಿರುವ 126 ಅಡಿ ಎತ್ತರ ಮತ್ತು 150 ಮೀಟರ್ ವ್ಯಾಸದ ಶ್ರೀಪೀಠ. ಈ ಶ್ರೀಪೀಠದ ದೊಡ್ಡ ವೈಶಿಷ್ಟ್ಯವೆಂದರೆ 500 ಜನರು ಏಕಕಾಲದಲ್ಲಿ ಕುಳಿತು ಧ್ಯಾನ ಮತ್ತು ಯೋಗಾಭ್ಯಾಸವನ್ನು ಮಾಡಬಹುದು.
ಇನ್ನು ಡೋಲಾಶ್ರಮದ ಸ್ಥಾಪನೆಯ ಹಿಂದೆ ಒಂದು ತಪಸ್ವಿಯ ಇಂಗಿತವೂ ಇದೆ. ಬಾಬಾ ಕಲ್ಯಾಣ ದಾಸ್ಜಿ ಮಹಾರಾಜ್ ಮಹಾತಪಸ್ವಿಗಳು ಈ ಆಶ್ರಮವನ್ನು ಸ್ಥಾಪಿಸಿದ ಮೂಲಗುರು. ಬಾಬಾ ಕಲ್ಯಾಣ ದಾಸ್ಜಿ ಅವರ ಬಗ್ಗೆ ಹೇಳಬೇಕಂದ್ರೆ ತಮ್ಮ 12ನೆಯ ವಯಸ್ಸಿನಲ್ಲಿ ಮನೆಯನ್ನು ತೊರೆದು ಆಧ್ಯಾತ್ಮಿಕ ಸಾಧನೆಗಾಗಿ ಭಾರತದ ವಿವಿಧ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ಸಾಕಷ್ಟು ವಿಚಾರಗಳನ್ನು ಮನನ ಮಾಡಿಕೊಳ್ತಾರೆ. ನಂತರ ಶ್ರೀದೇವಿಯ ಮಾರ್ಗದಂತೆ ಬಾಬಾಜಿ ಕೈಲಾಸ ಮಾನಸ ಸರೋವರಕ್ಕೆ ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ತಾಯಿ ಭಗವತಿ ಸಾಕ್ಷಾತ್ಕಾರ ಕೊಡ್ತಾಳೆ. ಹಾಗಾಗಿ ಹಿಮಾಲಯದ ತಪ್ಪಲಿನಲ್ಲಿ ತಾಯಿ ಭಗವತಿಯನ್ನ ದರ್ಶಿಸಿದ ಬಾಬಾ ಹಿಮಾಲಯದ ತಪ್ಪಲಿನಲ್ಲಿಯೇ ಭಗವತಿ ಆಶ್ರಮವನ್ನು ನಿರ್ಮಿಸಲು ಇಚ್ಛಿಸ್ತಾರೆ. ಹಾಗಾಗಿ ತಾಯಿಯ ಆಶೀರ್ವಾದದಿಂದ ಆಲ್ಮೋರಾದ ಹಚ್ಚ ಹಸಿರಿನ ವನಸಿರಿಯ ನಡುವೆ ಡೋಲಾಶ್ರಮವನ್ನು ನಿರ್ಮಿಸ್ತಾರೆ. ಈ ಆಶ್ರಮಕ್ಕೆ ಭೇಟಿ ನೀಡುವ ಎಲ್ಲ ಯಾತ್ರಾರ್ಥಿಗಳಿಗೂ ಸಕಲ ಸೌಲಭ್ಯಗಳ ವ್ಯವಸ್ಥೆ ಕಲ್ಪಿಸಲಾಗತ್ತೆ. ಏಕಕಾಲದಲ್ಲಿ 500 ಜನ ಕುಳಿತು ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ಧ್ಯಾನ ಮಾಡಬಹುದಾದ ಬೃಹತ್ ವ್ಯಾಸ ಪೀಠವನ್ನು ಸ್ಥಾಪಿಸಲಾಗಿದೆ. ಅನಾರೋಗ್ಯಗಳಿಗಾಗಿ ಆಶ್ರಮದಲ್ಲಿಯೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಕ್ಕಳ ಶಿಕ್ಷಣಕ್ಕಾಗಿ ಸಂಸ್ಕೃತ ಶಾಲೆಯನ್ನು ತೆರೆಯಲಾಗಿದೆ. ಸುತ್ತಮುತ್ತಲಿನ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಒದಗಿಸುತ್ತೆ. ಇನ್ನು ಇಲ್ಲಿನ ಬೃಹತ್ ಶ್ರೀಯಂತ್ರವನ್ನು ಚಿತ್ರೀಕರಿಸುವುದು ಮುಟ್ಟುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಲ್ಲದೆ ಯಂತ್ರವನ್ನು ಪ್ರತಿನಿತ್ಯವೂ ಅರ್ಚನೆ ಮಾಡಿ ಫಲಪುಷ್ಪಾದಿಗಳಿಂದ ದೈವಿಕ ಬಟ್ಟೆಗಳಿಂದ ಅಲಂಕರಿಸಿ ಸಂಪೂರ್ಣವಾಗಿ ಮುಚ್ಚಲಾಗತ್ತೆ. ಈ ಶ್ರೀಯಂತ್ರದ ಬಳಿ ತೆರಳುವವರಿಗೆ ನಿಜಕ್ಕೂ ಅದಮ್ಯ ಅನುಭೂತಿಗಳಾಗುವುದರಲ್ಲಿ ಸಂಶಯವಿಲ್ಲ. ಶ್ರೀಯಂತ್ರ ಇರಿಸಿದ ಕೋಣೆಯೊಳಗೆ ಪ್ರವೇಶಿಸಿದ ತಕ್ಷಣವೇ ಕಿವಿಗಳು ಬಿಸಿ ಏರಲು ಶುರುವಾಗತ್ತೆ. ಅಲ್ಲದೆ ಹತ್ತಿರಕ್ಕೆ ಹೋದಂತೆಲ್ಲ ಮನಸ್ಸಿನ ಭಾವನೆಗಳು ಸ್ಥಿರವಾಗತ್ತೆ. ದೇಹದಲ್ಲಿ ಹೊಸ ಹುರುಪು ಚೈತನ್ಯ ಮೂಡುತ್ತೆ. ಸ್ಥಿರತೆ ಮತ್ತು ಶಾಂತತೆಯ ಅನುಭವವಾಗತ್ತೆ ಅನ್ನೋದು ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳ ಅಭಿಪ್ರಾಯ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಈ ಕೋಣೆಯಲ್ಲಿ ಮಾತನಾಡುವಂತಿಲ್ಲ, ಶಬ್ದ ಮಾಡುವಂತಿಲ್ಲ. ಕೇವಲ ಮೌನವಾಗಿಯೇ ಅಲ್ಲಿನ ಶಕ್ತಿಯನ್ನ ಆನಂದಿಸಬಹುದು. ನಿಜಕ್ಕೂ ಶ್ರೀಚಕ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ. ಮಾತ್ರವಲ್ಲ, ಶ್ರೀಚಕ್ರವನ್ನ ಪೂಜಿಸುತ್ತಾ ಬಂದಂತೆಲ್ಲ ನಮ್ಮ ಸಕಲ ಇಂಗಿತಗಳು ನೆರವೇರುವುದಲ್ಲದೆ ಸಕಲ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುವುದರಲ್ಲಿ 2 ಮಾತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.